ಹಾಯ್ ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ನಾನಿವತ್ತು ಒಂದು ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂದ್ಕೋತಾ ಇದ್ದೀನಿ. ಸೊ ಏನಪ್ಪ ಅದು ಅಂದರೆ, ತುಂಬ ಜನ ಹೊಸ ಯೂಟ್ಯೂಬರ್ಸ್ ಇರ್ತೀರ, ಅವ್ರಿಗೆ ಕೆಲವೊಂದು ವಿಚಾರಗಳು ಗೊತ್ತಿರೋದಿಲ್ಲ. ಸೊ ಟೆಕ್ನಿಕ್ ವಿಡಿಯೋಸು ಯೂಟ್ಯೂಬ್ ಬಗ್ಗೆನೇ ಮಾಡಿ ಹಾಕ್ತಾ ಇರೋರು ಸುಮಾರು ಜನ ಇದ್ದಾರೆ. ಬಟ್ ಡೀಟೇಲ್ಡಾಗಿ ಅವರು ಕೂಡ ತೋರಿಸಿದ್ರೆ ಕೂಡ ಕೆಲವೊಬ್ಬರು ನೋಡಿರೋದಿಲ್ಲ, ಪಾಪ ಅವ್ರಿಗೇನು ಗೊತ್ತಾಗ್ತಾ ಇರೋದಿಲ್ಲ. ಅದು ಹೇಗೆ ಏನು ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ಅದು ಏನು ಅಂದರೆ, ಏನು ಅಂತ ತಿಳ್ಕೊಬೇಕು ಅಂದರೆ ನನ್ನ ಪೂರ್ತಿ ವಿಡಿಯೋನ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ನಾನು ಡೈಲಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಇದು ನಾನು ವಿಡಿಯೋ ಮಾಡ್ತಿರೋದು ಸುಮಾರು ಜನ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೆ ಸುಮಾರು ಜನಕ್ಕೆ ಏನು ಅಂತಲೇ ಗೊತ್ತಿಲ್ಲ ಪಾಪ. ಸೊ ಅಂಥವ್ರಿಗೆ ಸುಮಾರು ಜನ ಇರ್ತೀರಲ್ವ, ಅಂಥವ್ರಿಗೆ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ಕೆಲವೊಂದನ್ನು ಹೇಳಿಕೊಡ್ತೀನಿ. ಯೂಟ್ಯೂಬ್ YT ಸ್ಟುಡಿಯೋದಲ್ಲಿ ನಾವು ಏನನ್ನೆಲ್ಲ ಚೆಕ್ ಮಾಡ್ಕೋಬೇಕು, ಏನೆಲ್ಲ ಅದರಲ್ಲಿ ನಮಗೆ ಸಿಗುತ್ತೆ. ತುಂಬ ಜನ ವಿಡಿಯೋಸ್ ಏನು ಸಿಗುತ್ತೆ, ಏನೇನು ಫ್ಯೂಚರ್ಸ್ ಇದೆ, ಇವತ್ತು ಈ ಥರ ಸಿಕ್ತು ಅಂತ ಹಾಕ್ತಾ ಇರ್ತಾರೆ. ಬಟ್ ಸುಮಾರು ಜನಕ್ಕೆ ಗೊತ್ತಿಲ್ಲ ನಾವು ಇಂಥದ್ರಲ್ಲಿ ನಾವು ವಾಚ್ ಟೈಮ್ ಎಲ್ಲಿ ನೋಡಬೇಕು. ಅಂದರೆ ನಾವು ಇವತ್ತು ವಾಚ್ ಟೈಮ್ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ಹೋಗಿ ನಾವು ಅರ್ನಿಂಗ್ ಸೆಕ್ಷನಲ್ಲಿ ನೋಡ್ತೀವಿ. ಒಂದು ವಿಡಿಯೋಗೆ ವಾಚ್ ಟೈಮ್ ಎಷ್ಟು ಕಂಪ್ಲೀಟ್ ಆಗಿದೆ, ಒಂದು ವಿಡಿಯೋಗೆ ಎಷ್ಟು ಬಂದಿದೆ, ಅದೆಲ್ಲ ಯಾರಿಗೂ ಗೊತ್ತೇ ಇರೋದಿಲ್ಲ. ಆ್ಯಂಡ್ ಅರ್ನಿಂಗ್ಸ್ ಸ್ಟಾರ್ಟ್ ಆಗಿರೋರಿಗೆ ಕೂಡ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಯಾವ ವಿಡಿಯೋಗೆ ಎಷ್ಟು ಅರ್ನಿಂಗ್ ಆಗಿದೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಸೊ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇವೆಲ್ಲ ಗೊತ್ತಿರೋದಿಲ್ಲ. ಅದಕ್ಕೆ ನಾನು ಇವತ್ತು ಅದನ್ನು ತೋರಿಸ್ಕೊಡೋಣ. ನಾನು ಕೂಡ ಗೊತ್ತಿಲ್ಲದೆ ಆಮೇಲೆ ತಿಳ್ಕೊಂಡು ಕಲ್ತಿರೋದ್ರಿಂದ ಸುಮಾರು ಜನ ಪಾಪ ಅವ್ರಿಗೆ ಗೊತ್ತೇ ಆಗದಂಗೆ ಎಲ್ಲಿ ನೋಡಬೇಕು ಏನು ಅಂತ ಗೊತ್ತಿಲ್ಲ. ಯಾರನ್ನಾದರೂ ಕೇಳಿದ್ರೆ ಕೆಲವೊಬ್ರು ರಿಪ್ಲೈ ಕೊಡೋದಿಲ್ಲ, ಮೆಸೇಜಸ್ ನೋಡೋದಿಲ್ಲ. ಸೊ ಇಂಥ ಟೈಮಲ್ಲೆಲ್ಲ ಏನಾಗುತ್ತೆ ಅಂದರೆ ಅವ್ರಿಗೆ ತುಂಬ ಇದಾಗ್ತಾ ಇರುತ್ತೆ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋನ. ಸೊ ನಿಮ್ಮ ಫ್ರೆಂಡ್ಸ್ ಸೆಕ್ಷನಲ್ಲಿ ಯಾರಾದರೂ ಈ ಥರ ಇದ್ದರೆ ಈ ಪೂರ್ತಿ ವಿಡಿಯೋನ ನೋಡಿ, ಹಾಗೆ ನೀವು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಸುಮಾರು ಜನ ಹೊಸ ಯೂಟ್ಯೂಬರ್ಸ್ಗೆ ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕಿದ್ರೆ ಎಷ್ಟು ವ್ಯೂ ಬರುತ್ತೆ, 60 ಮಿನಿಟ್ ಹೇಗೆ ನೋಡಬೇಕು, 48 ಅವರ್ಸಲ್ಲಿ ಎಷ್ಟು ವ್ಯೂ ಬಂದಿದೆ ಅಂತ ನೋಡಬೇಕು, ಮತ್ತೆ ಹೋಗಿ ಎಷ್ಟು ವ್ಯೂ ಬಂದಿದೆ, ನನಗೆ ಅದರಲ್ಲಿ ಎಷ್ಟು ಅವರ್ ಕಂಪ್ಲೀಟ್ ಆಗಿದೆ, ಎಷ್ಟು ಅರ್ನಿಂಗ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಇವತ್ತು ನಾನು ಅದನ್ನು ಕಂಪ್ಲೀಟಾಗಿ ನಿಮಗೆ ಹೇಳಿಕೊಡ್ತೀನಿ. ಪೂರ್ತಿ ವಿಡಿಯೋಸ್ನ ನೋಡಿ. ಹಾಗೆ ನನ್ನ ಚಾನಲಲ್ಲಿ ನಾನು ಹಾಕ್ತಿರೋದು ಬಂದು ಡೈಲಿ ವ್ಲಾಗ್ಸ್. ಡೇ 1 ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಪ್ರೆಸೆಂಟಾಗಿ ಡೇ 1 ವ್ಲಾಗಿಂದ ಸ್ಟಾರ್ಟ್ ಮಾಡಿರೋದು. ಡೇ 1 ಈಗ 48ವರೆಗೂ ಆಗಿದೆ. ಸೊ ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಾನು ಇವತ್ತು ಹಾಕಿರೋ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ನನ್ನ ವೀಡಿಯೋಸ್ಗೆ ಏನಾದರೂ ಒಂದು 50 ಮೇಲೆ ವ್ಯೂಸ್ ಬಂದಿಲ್ಲ ಅಂದರೆ ನಾನು ವೀಡಿಯೋಸ್ ಮಾಡಿ ಹಾಕೋದಿಲ್ಲ ಅಂತ. ಬಟ್ ಇದು ತುಂಬ ನನ್ನ ಫ್ರೆಂಡ್ ಒಬ್ಬರಿಗೆ ಪಾಪ ಗೊತ್ತಿಲ್ಲದೆ ಅವರು ನನಗೆ ಮೆಸೇಜ್ ಮಾಡಿದರು ಬೆಳಗ್ಗೆ. ಸೊ ಹಾಗಾಗಿ ಅಂಥವ್ರು ಇರ್ತಾರಲ್ವ, ನಾವು ಎಷ್ಟೇ ಹೇಳ್ಕೊಟ್ರೆ ಕೂಡ ಅವ್ರಿಗೆ ಒಂದು ಇದಿರುತ್ತೆ. ಸೊ ಯೂಟ್ಯೂಬಲ್ಲಿ ಹಾಕಿದ್ರೆ ನನ್ನಂಥ ನೂರಾರು ಜನಕ್ಕೆ, ನನ್ನ ಫ್ರೆಂಡ್ಸ್ ಅಂತ ನೂರಾರು ಜನಕ್ಕೆ ಇದು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಸೊ ಇದನ್ನು ನಾನು ಆನ್ ಮಾಡ್ಕೊತೀನಿ, ಬನ್ನಿ ಕಂಟಿನ್ಯೂ ಮಾಡ್ತೀನಿ. ನಾನಿವಾಗ ಸ್ಕ್ರೀನ್ ಗಾರ್ಡ್ನ ಆನ್ ಮಾಡಿಕೊಂಡೆ. ಈಗ YT ಸ್ಟುಡಿಯೋನ ಆನ್ ಮಾಡ್ಕೋತಾ ಇದ್ದೀನಿ. ಈಗ ನನಗೆ 5535 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನಾನು ಸ್ಕ್ರಾಲ್ ಮಾಡಿ ನೋಡಿದೆ, 5 ಜನ ಅಷ್ಟೇ ನನ್ನ ವ್ಯೂಸ್ನ ನೋಡಿದರು. ಆ್ಯಡ್ ಸೂಟಬಿಲಿಟಿ ಅಂತ ಬಂದಿದೆ. ಯಾಕೆ ಹಾಗೆ ಬಂದಿದೆ ಅಂದರೆ, ಸೊ ನನ್ನ ವೀಡಿಯೋಸ್ಗೆ ಆ್ಯಡ್ ಸೂಟ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತಾಯಿದ್ದಾರೆ. ಅದಕ್ಕೆ ಅರಿಶಿನ ಕಲರ್ ನನಗೆ ಅರ್ನಿಂಗ್ ಇದು ಕೊಟ್ಟಿದ್ದಾರೆ. ಸೊ ನಾನು 1-2 ಸತಿ ನಾನು ಚೆಕ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ. ಇನ್ನು ಗ್ರೀನ್ ಕಲರ್ ಇರೋದೆಲ್ಲ ಬಂದು ನನ್ನ ಎಲ್ಲದಕ್ಕೂ ಅರ್ನಿಂಗ್ ಆಗುತ್ತೆ ಅಂತ. ಸೊ ನನಗೆ ಬೇಜಾರಾಗ್ತಿರೋದೇನೆಂದರೆ, ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಹಾಕಿ ನನಗೆ 5 ವ್ಯೂ ಇದೆ ಅನ್ನೋದು ಒಂದೇ ಬೇಜಾರು. ನನಗೆ ತುಂಬ ಕಷ್ಟ ಆಗ್ತಿದೆ ನನಗೆ. ಸೊ ಈಗ ಆದಮೇಲೆ ಇಲ್ಲಿ ಡ್ಯಾಶ್ ಬೋರ್ಡ್ ಮತ್ತು ಕಂಟೆಂಟ್ ಅನಾಲಿಟಿಕ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗೆ ನೆಕ್ಸ್ಟ್ ಸಿಗುತ್ತೆ. ಸೊ ಟ್ರೆಂಡ್ಸು, ಓವರ್ ವ್ಯೂ, ಕಂಟೆಂಟು, ಆ್ಯಡಿಯನ್ಸ್ ಎಲ್ಲ ಇರ್ತಲ್ಲ. ಟ್ರೆಂಡ್ಸ್ ಮೇಲೆ ಹೋದರೆ ನಮಗೆ ಇಷ್ಟು ಜನ ವೀಡಿಯೋಸ್ನ ರೆಫರ್ ಮಾಡಿರ್ತಾರೆ. ಇಲ್ಲಿ 48 ಅವರ್ಸಲ್ಲಿ ನನಗೆ 107 ಜನ ನೋಡಿದ್ದಾರೆ. ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ತೀನಿ. 48 ಅವರ್ಸ್ಗೆ 50 ಮೆಂಬರ್ಸ್ ಅಷ್ಟೇ ನೋಡಿರೋದು ನನಗೆ. ಶಾರ್ಟ್ಸ ನೋಡೋಣ. ಶಾರ್ಟ್ಸಲ್ಲಿ ಕೂಡ ಕಡಿಮೆನೇ ನೋಡಿದ್ದಾರೆ. ಸೊ 0 ಡೇಟಾ ಇದೆ 60 ಮಿನಿಟಲ್ಲಿ ವೀಡಿಯೋಸು. ಶಾರ್ಟ್ಸ್ ನೋಡಿದ್ರೆ ಒಂದಿದೆ. 60 ಮಿನಿಟಲ್ಲಿ ಲೈವ್ ನೋಡಿದ್ರೆ ಲೈವ್ ಕೂಡ ಕಡಿಮೆನೇ ಇದೆ. ಸೊ ಇಲ್ಲಿ ನನಗೆ ನೋಡಬೇಕಾದ್ರೆ ಇವಾಗ 48 ಅವರ್ಸ್ಗೆ ಹೋಗ್ಬಿಟ್ಟು ನಾನು ತೋರಿಕೆಯ ಪ್ರೀತಿ ಅಂತ ಒಂದು ವಿಡಿಯೋ ಹಾಕಿದ್ದೆ, ಡೇ 44 ವ್ಲಾಗು. ಅದನ್ನು ಕ್ಲಿಕ್ ಮಾಡ್ತೀನಿ. ಈ ಥರ ಬರುತ್ತೆ 49 ವ್ಯೂಸು. ಇದನ್ನು ಸ್ಕ್ರಾಲ್ ಮಾಡಿದ ತಕ್ಷಣ ನನಗೆ ಸಿಗೋದೇನೆ
ಎಷ್ಟು ವಾಚ್ ಅವರ್ 1.5 ಅಂದರೆ ಇಷ್ಟು ನನಗೆ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಅಂತ. ಆಡಿಯನ್ಸ್ ರಿಯಾಕ್ಷನ್ ಬಂದು 156 9 ಅಷ್ಟೇ ನನಗೆ ಇಂಪ್ರೆಷನ್ ಬಂದಿರೋದು. ಸೊ 9.1 ಅಂತ ಕೊಟ್ಟಿದ್ದಾರೆ. 1.5 ಬಂದು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ. ರೆವಿನ್ಯೂ 0.1 ಅಂತ ಕೊಟ್ಟಿದ್ದಾರೆ. ರೀಚ್ ನೋಡಿದ್ರೆ 951 ಕೊಟ್ಟಿದ್ದಾರೆ. ಬಟ್ ನಾನು 40 ಜನ ಅಷ್ಟೇ, ನಾನು 49 ಜನ ಅಷ್ಟೇ ವಿಡಿಯೋ ನೋಡಿರೋದು. ಸಜೆಷನ್ ಕೊಟ್ಟಿದೆ, ಬಟ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ವಿಡಿಯೋಸ್ ನೋಡೋದಕ್ಕೆ. ಸೊ ಹಾಗೇ ಇನ್ನು ಬ್ರೌಸ್ ಫೀಚರು, ನೋಟಿಫಿಕೇಷನು, ಸಜೆಸ್ಟೆಡ್ ವಿಡಿಯೋ, ಚಾನಲ್ ಪೇಜಸ್ ಇದೆಲ್ಲ ಎಷ್ಟು ಜನ ಚೆಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೊಡ್ತಾರೆ. ಇನ್ನು ಆಡಿಯನ್ಸಲ್ಲಿ ಡಿವೈಸ್ ಆಫ್ ಡೇಟಾ ಏನೇದ್ರಲ್ಲಿ ನೋಡಿದ್ದಾರೆ, ಸಬ್ ಟೈಟಲ್ಸು, ಸಬ್ಸ್ಕ್ರೈಬರ್ಸ್ ಎಷ್ಟು ಜನ, ನಾಟ್ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ, ಇದನ್ನೆಲ್ಲ ನನ್ನ ಒಂದು ವಿಡಿಯೋದಲ್ಲಿ ನಮಗೆ ಗೊತ್ತಾಗುತ್ತೆ. ಈಗ ರೆವಿನ್ಯೂ ನಾನು ನೋಡೋಕ್ಕೆ ಹೋದರೆ 37 ವ್ಯೂಸ್ಗೆ 0.1 ರೆವಿನ್ಯೂ ಕೊಟ್ಟಿದ್ದಾರೆ. 1K ಏನಾದರೂ ನನಗೆ ವ್ಯೂಸ್ ಬಂದರೆ 27 ಪೈಸಾ ಕೊಡ್ತಾರೆ ನನಗೆ, ನನ್ನ ವೀಡಿಯೋಸ್ನೆಲ್ಲ ಇದು ಮಾಡಿ. ಸೊ ಅದನ್ನು ಒಂದೊಂದು ವೀಡಿಯೋಗೆ ಒಂದೊಂದು ಥರ ರೆವಿನ್ಯೂ ಇರುತ್ತೆ. ಇದನ್ನು ಈ ವಿಡಿಯೋಗೆ ಇಷ್ಟು ರೆವಿನ್ಯೂ ಕೊಟ್ಟಿದ್ದಾರೆ. ಬಟ್ ಈ ವಿಡಿಯೋ ಓಡಿದ್ರೆ ಒಳ್ಳೆ ಅರ್ನಿಂಗ್ ಮಾಡ್ಬೋದು, ಓಡಿಲ್ಲ ಅಂದರೆ ಇಲ್ಲ. ಇನ್ನು ಅದಾದಮೇಲೆ ಮತ್ತೆ ನಾನು ನಿಮಗೆ ಇನ್ನೊಂದು ವೀಡಿಯೋನ ತೋರಿಸ್ತೀನಿ. ಸೊ ಲಾಸ್ಟ್ ಇದ್ರ ವೀಡಿಯೋಸ್ನ ತೋರಿಸ್ತೀನಿ, ಯಾಕೆ ಅಂದರೆ ನಿಮಗೆ ಗೊತ್ತಾಗಬೇಕಲ್ವಾ ಏನು ಅಂತ. ಇವತ್ತಿನ ವೀಡಿಯೋ ನಾನು ತೋರಿಸೋದು ಹೋದರೆ ನಿಮಗೆ 5 ವ್ಯೂ ಬಂದಿದೆ. 0.0 1 ಮಿನಿಟ್ ಕೂಡ ನನಗೆ ಕಂಪ್ಲೀಟ್ ಆಗಿಲ್ಲ. ಇನ್ನು 0 ಸಬ್ಸ್ಕ್ರೈಬರ್ಸ್ ರೆವಿನ್ಯೂ ಇವತ್ತು ಕಂಟಿನ್ಯೂ ಆಗೋದಿಲ್ಲ. ಬ್ರೌಸ್ ಪಿಕ್ಚರ್, ಸಜೆಸ್ಟೆಡ್ ವಿಡಿಯೋ, ನೋಟಿಫಿಕೇಷನ್ ಇದನ್ನೆಲ್ಲನೂ ಕೊಟ್ಟಿದ್ದಾರೆ. ಸೊ ಇದನ್ನು ತೆಗೆದು ನಾನು ಬೇರೆ ವಿಡಿಯೋನ ತೋರಿಸ್ತೀನಿ. ಲಾಸ್ಟ್ ವಿಡಿಯೋ ನಾನು ಒಂದು ತೋರಿಸ್ತೀನಿ. ಇವಾಗ ಇದನ್ನೆಲ್ಲ ಆಯಿತು, ಇದರಲ್ಲಿ ಏನೂ ನಮಗೆ ಗೊತ್ತಾಗ್ತಿಲ್ಲ, ಏನಪ್ಪ ಮಾಡೋದು ಅಂತ ಹೇಳಿ ನೀವು ಅಂದ್ಕೊಂಡಾಗ ನಮಗೇನಾಗುತ್ತೆ ಅಂದರೆ, ಸರಿ 60 ಮಿನಿಟಲ್ಲೇನೋ ವ್ಯೂಸ್ ಬಂದಿಲ್ಲ ಅಂದರೆ ನಾವು ಲಾಸ್ಟ್ ಯಾವಾಗೊಂದು ಒಂದು 3-4-5 ಡೇಸ್ ಹಾಕಿರುತ್ತೆ ವಿಡಿಯೋ ಹಾಕಿ, ಅದು 60 ಮಿನಿಟಲ್ಲಿ ತೋರಿಸ್ತಿಲ್ಲ, ಅದು ಒಳ್ಳೆ ವ್ಯೂ ಬಂದಿದೆ, ಎಷ್ಟು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಅಂತ ನಾವು ನೋಡಬೇಕು. ಅವಾಗ ಏನು ಮಾಡಬೇಕು ಅನ್ನೋದು ನೀವು ಕೇಳೋದಾದರೆ, ಸೊ ಕಂಟೆಂಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ವ್ಯೂ ಆಲ್ ಅಂತ ಬರುತ್ತೆ. ಒಂದು 2 ನಿಮಿಷ ಸ್ವಲ್ಪ ನೆಟ್ ಸ್ಲೋ ಇದೆ ನನಗೆ. ಸೊ ನೆಟ್ ಸ್ಲೋ ಇರೋದ್ರಿಂದ ಅದು ಸ್ವಲ್ಪ ಲೇಟ್ ಆಗ್ತಿದೆ. ಈಗ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ರೀಸೆಂಟಾಗಿ ಹಾಕಿರೋ ಒಂದು ಹಳೆ ವಿಡಿಯೋನ ನಾನು ತೋರಿಸ್ತೀನಿ ನಿಮಗೆ. ಒಂದು 117 ವ್ಯೂ ಬಂದಿದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. 2 ವೀಕ್ಸ್ ಆಗಿದೆ ವಿಡಿಯೋ ಹಾಕಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ಫೇಸ್ ಕಾಣಿಸುತ್ತೆ. ಆವಾಗ ರ್ಯಾಂಕಿಂಗ್ ಬೈ ವ್ಯೂಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಬಂದು ನನಗೆ ರ್ಯಾಂಕ್ 2 ಅಲ್ಲಿದೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ 117 ವ್ಯೂ ಇದೆ. ಸ್ಕ್ರಾಲ್ ಮಾಡೋಣ. ಸ್ಕ್ರಾಲ್ ಮಾಡಿದ ತಕ್ಷಣ ನನಗೆ 2 ಅವರ್ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ. 1 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ರೆವಿನ್ಯೂ 29 ಕೊಟ್ಟಿದ್ದಾರೆ ನನಗೆ ರೆವಿನ್ಯೂ. ಇದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ರೆವಿನ್ಯೂ. ಯೂಟ್ಯೂಬ್ ರೆಕಮೆಂಡೇಷನ್, ನೋಟಿಫಿಕೇಷನ್, ಚಾನಲ್ ಪೇಜಸ್ ಇದು 100 ದಾಟಿದ ತಕ್ಷಣ ರೆಕಮೆಂಡೇಷನ್ ಎಷ್ಟು ಜನಕ್ಕೆ ಹೋಗಿದೆ ಅನ್ನೋದನ್ನೆಲ್ಲನೂ ತೋರಿಸುತ್ತೆ. ರೀಚ್ ಬಂದು 6.1K ರೀಚ್ ತೋರಿಸಿದೆ. ಅಂದರೆ 6100 ಜನಕ್ಕೆ ರೀಚ್ ನನ್ನ ಇಂಪ್ರೆಷನ್ ಹೋಗಿದ್ರೆ ಕೂಡ ಜಸ್ಟ್ ನನಗೆ ವ್ಯೂಸ್ ಬಂದಿರೋದು ಬರೀ 117 ಜನ ಅಷ್ಟೇ. ಈ ಥರ ನಮ್ಮ ವೀಡಿಯೋಸ್ನ ನೋಡ್ಬೋದು ನೀವು. ಇದೇ ಥರನ 2 ಸತಿ ವೀಡಿಯೋಸ್ನ ನೋಡಿ ಕಂಟಿನ್ಯೂ ಮಾಡಿ. ಸೊ ನೋಡಿದ್ರಲ್ಲ, ಇಷ್ಟೇ ನಾವು ಚೆಕ್ ಮಾಡಬೇಕಾಗಿರೋದು. ಲಾಸ್ಟ್ ನನಗೆ ಅದರಲ್ಲಿ 60 ಮಿನಿಟ್ಸಲ್ಲಿ ಮತ್ತು 48 ಅವರ್ಸಲ್ಲಿ ಇಲ್ಲದೇ ಇರೋದನ್ನ ಕೂಡ ತೋರಿಸ್ಕೊಟ್ಟಿದ್ದೀನಿ. 1 ಸತಿ ಅಲ್ಲ 2 ಸತಿ ವೀಡಿಯೋನ ನೋಡಿ ಕಂಪ್ಲೀಟಾಗಿ ನೋಡಿಕೊಂಡು ನಿಮಗೆ ನೀವು ಮಾಡ್ಕೊಳ್ಳೋದನ್ನ ಇದು ಮಾಡ್ಕೊಳ್ಳಿ. ಯಾಕಂದರೆ ಸುಮಾರು ಸತಿ ನೀವು ನನಗೆ ಯಾರಾದರೂ ಮೆಸೇಜ್ ಮಾಡಿದ್ರೆ ನಾನು ಅದನ್ನ ಹೇಳಿ ಕೊಡ್ತೀನಿ. ಸೊ ನನ್ನ ಇದಿಲ್ಲ ಅಂದಾಗ ಯಾರಾದರೂ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ರೆ ಕೂಡ ನಾನು ಅವ್ರಿಗೆ ಇನ್ಸ್ಟಾಗ್ರಾಮ್ ID ಕೊಟ್ಟು ಅದರಿಂದ ನನಗೆ ಕನೆಕ್ಟ್ ಆಗೋದಕ್ಕೆ ಹೇಳ್ತೀನಿ ನಾನು. ಸೊ ನನ್ನ ಕೈಯಲ್ಲಿ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಬಟ್ ಅದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ, ಯಾರಿಗೆ ಕೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಅವಾಗ ತುಂಬ ಕಷ್ಟಪಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ. 1 ಸತಿ ಅರ್ಥ ಆಗಿಲ್ಲ ಅಂದರೆ 2 ಸತಿ ವೀಡಿಯೋನ ನೋಡಿಕೊಂಡು ನಿಮ್ಮ ವೀಡಿಯೋಸ್ಗೆ ನೀವೇ ಯಾವ ಥರ ರೀಚ್ ಬಂದಿದೆ, ಯಾವ ಥರ ನನಗೆ ಇಂಪ್ರೆಷನ್ ತೋರಿಸಿದೆ, ಹಾಗೆ ಯಾವ ಥರ ನನ್ನ ವೀಡಿಯೋಸ್ ಎಷ್ಟು ನಿಮಿಷಕ್ಕೆ ವಿಡಿಯೋಗೆ ಎಷ್ಟು ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ, ಎಷ್ಟು ರೆವಿನ್ಯೂ ಬಂದಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಇದನ್ನೆಲ್ಲ ನೀವು ಈಸಿಯಾಗಿ ಆರಾಮಾಗಿ ನೀವು ನೋಡ್ಕೋಬೋದು, ಹಾಗೆ ತಿಳ್ಕೊಬೋದು ಕೂಡ. ಸೊ ದಯವಿಟ್ಟು ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನಂಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಅಂದ್ಕೊಂಡಿದ್ದೀನಿ.
ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ಡೈಲಿ ವ್ಲಾಗ್ಸ್ ನಾನು ಹಾಕ್ತಾಯಿದ್ದೀನಿ. ಡೇ 1ಇಂದ ಡೇ 48ವರೆಗೂ ನನ್ನ ಡೈಲಿ ವ್ಲಾಗ್ಸ್ ಆಗಿದೆ. ಇನ್ನು ಮುಂದೆ ಕೂಡ ಕಂಟಿನ್ಯೂ ವ್ಲಾಗ್ಸ್ ಇರುತ್ತೆ. ಸೊ ಬೇಜಾರಂತೂ ಆಗ್ತಾ ಇದೆ, ಬೆಳಗ್ಗೆ ಹಾಕಿರೋ ವಿಡಿಯೋಗೆ ಬರೀ 5 ವ್ಯೂ ಇದೆ ಅಂತ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.